ಡ್ರೈನೇಜ್ ಬ್ಲಾಕ್ ಮಾಡಿದ್ದಾರೆ, ನೀರು ಹೋಗೋಕ್ಕೆ ಜಾಗ ಇಲ್ಲ. ಫುಲ್ ಬ್ಲಾಕ್ ಆಯ್ತಾ, ಎಲ್ಲ ಮೇಲ್ಗಡೆ ಬರ್ತಾ ಇದೆ. ಫುಲ್ ಬ್ಲಾಕ್ ಆಗಿದೆ, ಅದು ಕ್ಲೀನ್ ಮಾಡ್ಬೇಕು ಸರ್. ಅಂಗಡಿ ಕೆಳಗೆ ಇರೋದು ಡ್ರೈನೇಜ್. ಅದೆಷ್ಟೇ ಸರಿ ನಾವು ಹೇಳಿದ್ರೆ ಅವ್ರನ್ನು ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ನೀರು ಹೋಗೋಕ್ಕೆ ಜಾಗ ಇಲ್ಲ. ನಾಳೆ ಸಂಡೇ ಇವಾಗ ನೀರು ಹೋಗ್ತಾ ಇಲ್ಲ, ಕಸ್ಟಮರ್ ಬರೋಕ್ಕೆ ಬೇಜಾರು ಮಾಡ್ಕೋತಾರೆ. ಅಲ್ಲ, ಎಲ್ಲಿ ಯಾವ ಜಾಗ? ಅಂಗಡಿಯವರು ಮಾಡಿದ್ದಾರೆ ಸರ್. ಯಾತಕ್ಕಾಗಿ ಅವರು ನೀರು ಹೋಗೋ ಜಾಗ ಇಲ್ಲಿ ಅವರು ಅಬ್ಜೆಕ್ಷನ್ ಮಾಡ್ತಾ ಇರೋದು, ಇಲ್ಲಿಂದ ಬೇಡ, ನೀವು ಆಚೆ ಎಲ್ಲಿಂದ ತಗೊಳ್ಳಿ. ಅದು ಬಂದ್ಬಿಟ್ಟು ಅಂಗಡಿ ಏನೂ ಇಲ್ಲ, ಅದು ಮುನ್ಸಿಪಾಲ್ಟಿದು ಪ್ರಾಪರ್ಟಿ ಅದು. ಅದಕ್ಕೋಸ್ಕರ ನಾವು ಬರ್ತಾ ಇರೋದು. ನೀರು ಹೋಗ್ತಾ ಇಲ್ಲ, ಬ್ಲಾಕ್ ಮಾಡಿದ್ದಾರೆ ಅವರು. ಬಗೇಶ್ ಅವರು ಸ್ಟಾಫ್ ಅಂಗಡಿ ಅವರು ಬಗೇಶ್ ಅಂಗಡಿ ಅಂತ. ಎಲ್ಲಿನ ಹೋಗಿ ನೀವು ಏನನ್ನ ಮಾಡು, ನೀವು ಈ ಥರ ನಾವು ನಮ್ಮ ಸ್ವಂತ ಜಾಗ ನಾವು ಏನನ್ನ ಮಾಡ್ಕೊತೀನಿ, ಈ ಬಾರ ಇದು ಜಾಗ ಕ್ಲಿಯರ್ ಮಾಡ್ಕೊಳ್ಳಿ. ಅದು ಆ ಡ್ರೈನೇಜ್ ಮೇಲೆ ಅಂಗಡಿ ಕಟ್ಟಿದ್ದಾರೆ, ಅದು ಡಿಸ್ಟರ್ಬ್ ಹೋಗ್ತಾ ಇದ್ವಿ, ಅದು ಬಿಟ್ಬಿಟ್ಟಿದ್ವಿ. ಇವಾಗ ಫುಲ್ ಬ್ಲಾಕ್ ಮಾಡಿದ್ದಾರೆ ಅಂಗಡಿಯಲ್ಲಿ. ಕೇಳಿದ್ರೆ ಏನ ಬ್ಲಾಕ್ ಮಾಡಿದ್ರೆ ಫಿಶ್ ಮಾರ್ಕೆಟ್, ಮಟನ್ ಬೋಟಿ ಮಾರ್ಕೆಟ್, 3 ಜಾಗ ಅದು ನೀರು ಹೋಗಬೇಕು. ಅದು ಒಂದೇ ಪೈಪ್ ಇರೋದು, ಒಂದೇ ಚೇಂಬರ್ ಅದು ನೀರು ಹೋಗೋಕ್ಕೆ ಜಾಗ ಇಲ್ಲ. ಅಲ್ಲಿ ನಿಂತೋಗ್ಬಿಡುತ್ತೆ. ನಿಂತೋದ್ರೆ ಕಸ್ಟಮರ್ಸ್ ಬರಲ್ಲ. ನಾಳೆ ಬೇರೆ ಸಂಡೇ ಕಸ್ಟಮರ್ಸ್ ಬಂದಿರೋ ನಾವು ವ್ಯಾಪಾರ ಎಲ್ಲ ಮಾಡೋದು ಫುಲ್ ಇನ್ಫೆಕ್ಷನ್ ಆಗುತ್ತೆ ಸರ್. ಕಸ್ಟಮರ್ಗೆ ಇನ್ಫಾರ್ಮೇಷನ್, ನಮ್ಗೆ ಇನ್ಫೆಕ್ಷನ್ ಆಗುತ್ತೆ. ಮೀನು ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ಈಗ ಫುಲ್ ನೀರು ಬ್ಲಾಕ್ ಆಗಿದೆ, ಜಾಗ ಇಲ್ಲ. ಈಗ ಮನೆ ಅರ್ಧ ಗಂಟೆದಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇಡಮ್ಗೂ ಕೊಡ್ತಾ ಇದ್ದೀವಿ, ಇವಾಗ ಪ್ರೆಸಿಡೆಂಟ್ ಮೇಡಮ್ಗೂ ಕೊಡ್ತಾ ಇದ್ದೀವಿ, MLA ಮೇಡಮ್ ಹತ್ರ ಮಾತಾಡ್ತೀವಿ. ಏನೇ ನಾವು ಕ್ಲಿಯರ್ ಮಾಡ್ತೀವಿ ಸರ್. ಏನೇ ಅವಾಗನೇ ಪ್ರಾಬ್ಲಮ್ ಡ್ರೈನೇಜ್. ಇದು ಎಷ್ಟು ದಿನದಿಂದ ಇದೆ ಸರ್? ಸುಮಾರು 10 ವರ್ಷದಿಂದ ಇದೆ ಸರ್. ಅದು ಬ್ಲಾಕ್ ಮಾಡಿದ್ದು ಪ್ರಾಪರ್ ನೀರು ಹೋಗಲ್ಲ, ಪ್ರಾಪರ್ ನೀರೇ ಹೋಗಲ್ಲ. ಅದು ಡ್ರೈನೇಜ್ ಮೇಲೆ ಅಂಗಡಿ ಕಟ್ಟಿದೆ ಸರ್. ಮುರಳಿ ಕಮ್ಮಿ ಮುಲ್ಬುರ ಆಗಿದೆ MC ಅವಾಗ ಕಟ್ಟಿದ್ದಾರೆ ಅವರು. ಅದು ಕಟ್ಬಿಟ್ಟು ಅವ್ರ ಮೇಲೆ ಅಂಗಡಿ ತಗೊಂಡು ಹಿಂಗೆ ಮಾಡ್ತಾರೆ. ನಾವು ಮಟನ್ ಸ್ಟಾಲ್ದು, ಫಿಶ್ ಸ್ಟಾಲ್ದು, ಗೋಟಿ ಮಾರ್ಕೆಟ್ ಎಲ್ಲ ಡ್ರೈನೇಜಲ್ಲಿ ನೀರು ಹೋಗ್ತಾರೆ. ಬಂದು ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. ಬಂದು ನೋಡಿ ಅಂತ ಸರ್, ನೀವೇ ಫುಲ್ ಪ್ಲಾಸ್ಟಿಕ್ ಗ್ಲಾಸ್ ಎಲ್ಲ ಬ್ಲಾಕ್ ಆಗ್ತದೆ ಸರ್. ಅದು ನೀರು ಹೋಗೋಕೆ ಕಷ್ಟ ಇರುತ್ತೆ. ಇವಾಗ ಫುಲ್ ಬ್ಲಾಕ್ ಮಾಡ್ತಿದ್ದಾರೆ. ನೀರು ಹೋಗೋಕೆ ಜಾಗ ಸಿಮೆಂಟ್ ಹೇಳಿದ್ರೆ ಏನ ಮಾಡ್ಕೊಳ್ಳಿ ಹೇಳ್ತಾರೆ. கசரா கூட நம்ம தான் வண்டியில எடுத்து பண்ணோம். அதை நம்ம போட்டுக்கிறேன். பெருக்கிறதுக்கு யாரும் உள்ள வர்றது இல்லை. அவங்க என்னன்றாமோ நம்மளுக்கெல்லாம் ரோட் தான் பெருக்கிறது கொடுத்துக்கிறது, இல்லை உள்ளெல்லாம் நம்ம பண்றது இல்லை. அதெல்லாம் நீங்க தான் பண்ணிக்கணும். இதெல்லாம் பாருங்க எப்படி இருக்கு சார். இதெல்லாம் ஆள் வச்சு நம்ம க்ளீன் பண்ணிக்கிறோம். வாரம் வாரம் நம்ம க்ளீன் பண்றது. இது மண்டே க்ளீன் பண்ணிடுது நம்ம. இது அவங்களுக்கு இல்லை, இப்போ டெய்லி க்ளீன் ஆகுறது இல்லைங்க. நம்ம தான் பண்ணணும். வர்றது ஆளே வரது இல்லை. யாரும் முன்சிபாலிட்டி யாருமே வருது இல்லை. வெறும் முன்சிபாலிட்டி வண்டி வருது கச்சரா போட்டு போகிறதுக்கு. அது கச்சரா நம்ம போட்டு விட்டுறோம். இந்த கிளீனிங் யாரும் வரது எல்லாம் கவர்ல பிளாக். ಆಗಿಲ್ಲ ಅನ್ನೋದಾ? ಫುಲ್ ಬ್ಲಾಕ್ ಮಾಡಿದ್ದೀವಿ. ಸರಿ ಬಿಡಿ, ಕ್ಲಿಯರ್ ಮಾಡ್ತೀನಿ. ಅದು ಸ್ಟಾಗ್ನೆಂಟ್ ಆಗಿರೋ ನೀರು ಹರಿಬೇಕು. ಅದು ಅಂಗಡಿ ಒಳಗೆ ಬ್ಲಾಕ್ ಅಂಗಡಿ ಏನಾದರೂ ಮಾಡ್ಕೊಂಡು ನಿಮಗೇನು ಅಲ್ಲಿ ನೀರು ನಿಲ್ಬಾರ್ದು, ನೀರು ಹೋಗ್ತಾ ಹರಿಬೇಕು. ಅದು ಮಾಡ್ಕೊಡ್ತೀನಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಇನ್ಸ್ಪೆಕ್ಷನ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ. ಈಗ ಈಗಲೇ ಹೇಳ್ತೀನಿ, ಹೇಳಿದೆಲ್ಲ ಒಂದು ಅರ್ಧ ಗಂಟೆ ಸಮಯ ಕೊಡು. ಅವರು ಅವ್ರಿಗೆ ಹೇಳಿಬಿಟ್ಟು ಅದು ಶುರು ಮಾಡ್ತೀನಿ. ಆಗಿಲ್ಲ ಅನ್ನೋದಾ? ಫುಲ್ ಬ್ಲಾಕ್ ಮಾಡಿದ್ದೀವಿ. ಸರಿ ಬಿಡಿ, ಕ್ಲಿಯರ್ ಮಾಡ್ತೀನಿ. ಅದು ಸ್ಟಾಗ್ನೆಂಟ್ ಆಗಿರೋ ನೀರು ಹರಿಬೇಕು. ಅದು ಅಂಗಡಿ ಒಳಗೆ ಬ್ಲಾಕ್ ಏನಾದರೂ ಮಾಡ್ಕೊಂಡು ನಿಮಗೇನು ಅಲ್ಲಿ ನೀರು ನಿಲ್ಬಾರ್ದು, ನೀರು ಹೋಗ್ತಾ ಹರಿಬೇಕು. ಅದು ಮಾಡ್ಕೊಡ್ತೀನಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ಇನ್ಸ್ಪೆಕ್ಷನ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ. ಈಗ ಈಗಲೇ ಹೇಳ್ತೀನಿ, ಹೇಳಿದೆಲ್ಲ ಒಂದು ಅರ್ಧ ಗಂಟೆ ಸಮಯ ಕೊಡು. ಅವರು ಅವ್ರಿಗೆ ಹೇಳಿಬಿಟ್ಟು ಅದು ಶುರು ಮಾಡ್ತೀನಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.